ಹರಿಪ್ರಸಾದ್ ಮುಂದಿದೆ ಸಾಲು ಸಾಲು ಸವಾಲುಗಳು. ಸುದೀರ್ಘ ರಾಷ್ಟ್ರ ರಾಜಕಾರಣದ ಬಳಿಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋದು. ಅಲ್ಲಿನ ರಾಜಕಾರಣ ಬೇರೆ ಇರುತ್ತೆ, ಇಲ್ಲಿನ ರಾಜಕಾರಣ ಪ್ರಾದೇಶಿಕವಾರು ಬೇರೆ ಇರುತ್ತೆ. ಹರಿಪ್ರಸಾದ್ಗೆ ತಳಮಟ್ಟದ ಕಾರ್ಯಕರ್ತರ ಪರಿಚಯ ಆಗ್ಬೇಕು, ಹೊಸದಾಗಿ ಶುರು ಮಾಡ್ಬೇಕು. ಈಗೆಲ್ಲಾನು ಪಕ್ಷದೊಳಗಿನ ಭಿನ್ನಮತ ಕೋಲ್ಡ್ ವಾರು ಶಮನಗೊಳಿಸಬೇಕು. ಡಿಕೆಶಿ ಸಿದ್ದರಾಮಯ್ಯನವರನ್ನ ಒಗ್ಗೂಡಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು. ಮೂಲ ವಲಸಿಗ ಭಿನ್ನಮತ ಉದ್ಭವ ಆಗದಂತೆ ನೋಡ್ಕೊಳ್ಬೇಕು. ನೇರ ನಡೆ ನಿಷ್ಠೂರ ರಾಜಕಾರಣವನ್ನ ಸರಳೀಕರಣ ಮಾಡ್ಕೊಳ್ಬೇಕಾಗತ್ತೆ. ಪಕ್ಷದ ಎಲ್ಲಾ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕರಾವಳಿಯ ಭಾಗದಲ್ಲಿ ಬಿಜೆಪಿ ಪ್ರಾಬಲ್ಯವನ್ನು ತಗ್ಗಿಸಬೇಕು. ಸಿದ್ದರಾಮಯ್ಯರ ಹಿಂದ ಸಾಮ್ರಾಜ್ಯ ಒಡೆಯದಂತೆ ನೋಡ್ಕೊಳ್ಬೇಕು. ದಲಿತ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಚದುರದಂತೆ ನೋಡ್ಕೊಳ್ಬೇಕು. ಸುಮಾರು ಸವಾಲುಗಳು ಕೂಡ ಇವ್ರ ಮುಂದೆ ಇದೆ. ಆಯ್ಕೆ ಕೂತಿರೋದು ಹೌದು, ಇದು ಬಯಸದೆ ಬಂದಂತ ಭಾಗ್ಯವೂ ಹೌದು. ಬಟ್ ಸವಾಲುಗಳು ಕೂಡ ಹಂಗೆ ಇದೆ. ಒಂದೆರಡು ಸವಾಲುಗಳಲ್ಲ, ಸಾಲು ಸಾಲು ಸವಾಲುಗಳು. 2 ವರ್ಷ ಇದೆ ಅವ್ರಿಗೆ 2028ರ ಚುನಾವಣೆಯನ್ನ ನೋಡೋದಕ್ಕೆ. ಅಷ್ಟ್ರೊಳಗೆ ಸೆಟ್ ಆಗಿ ಕುತ್ಕೊಬಿಡ್ಬೇಕು. ಇಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು, ಎಲ್ರೂ ಅರ್ಥೈಸಿಕೊಳ್ಬೇಕು. ರಾಷ್ಟ್ರ ರಾಜಕಾರಣ ಮಾಡಿದವರು, ಬೇರೆ ಬೇರೆ ರಾಜ್ಯದ ಉಸ್ತುವಾರಿ ವಹಿಸಿದವರು. ಸೊ ತಮ್ಮದೇ ರಾಜ್ಯ ಅಂತ ಬಂದಾಗ ಇಲ್ಲೆಲ್ಲ ಹೊಸ ಈ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ಹಂತದ ನಾಯಕರುಗಳು ಇಂಪಾರ್ಟೆಂಟ್ ಆಗತ್ತೆ. ಅವ್ರನ್ನ ಕನೆಕ್ಟ್ ಆಗ್ಬೇಕಾಗತ್ತೆ. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಬಣ ಇನ್ನೊಂದು ಮತ್ತೊಂದು ಅನ್ನೋದು ಇದೆ, ಅದನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ KPCC ಅಧ್ಯಕ್ಷ ಸ್ಥಾನ ಇವ್ರಿಗೆ ಕೊಟ್ರು ಅಂತಂದ್ರೆ, ಹಿರಿಯರಿದ್ದಾರೆ, ನೇರವಾಗಿ ಮಾತಾಡ್ತಾರೆ, ಒಂದ್ ಸೈಡ್ ಮಾತಾಡಲ್ಲ, ಎಲ್ರು ಒಗ್ಗೂಡಿಸ್ಕೊಂಡು ಹೋಗಬಲ್ಲ ಕೆಪಾಸಿಟಿ ಇದೆ. ಸೊ ಆ ಕಾರಣಕ್ಕಾಗಿ ಇವ್ರನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ. ಹಂಗಾಗಿ ಸವಾಲುಗಳು ಅನ್ನೋದು ಕೂಡ ಜಾಸ್ತಿ ಇದೆ. ಶಿವು ಮಾಹಿತಿ ನೀಡ್ತಾ ಇದ್ರು. ಶಿವು, ಈಗ BK ಹರಿಪ್ರಸಾದ್ ಅವರಿಗೆ ಇದು ಕೇಳ್ದೇನೆ ಬಂದಿದ್ದಂತ ಅವಕಾಶ ಅಂತ ಹೇಳ್ತಾ ಇದ್ವಿ. ಹೌದು, ಒಂದು ದೊಡ್ಡದೊಂದು ಇನ್ನೂ ಒಂದು ಅಧಿಕಾರ ಇವರಿಗೆ ಸಿಗಬಹುದಾದ ಚಾನ್ಸಸ್ ಇದೆ. ಬಿಕಾಸ್ ನಾವು KPCC ಅಧ್ಯಕ್ಷರಾದವರೇ ಹೆಚ್ಚಿನದಾಗಿ CM ಆಗುವಂಥದ್ದು. ಸೊ CM ಮುಂದೆ ಆಗಬಹುದಾದಂಥ ಸಾಧ್ಯತೆಗಳು ಕೂಡ ಇದೆ, ಅಥವಾ ಆ ಥರದ್ದೊಂದು ಇಮ್ಯಾಜಿನಲ್ಲೂ ಕೂಡ ನಾಯಕರುಗಳು ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಬಟ್ ಸವಾಲುಗಳನ್ನು ನೋಡ್ಬೇಕಾಗತ್ತೆ. DK ಶಿವಕುಮಾರ್ ಅವರು ಕೂಡ KPCC ಅಧ್ಯಕ್ಷರಾಗುವಂತ ಸಂದರ್ಭದಲ್ಲಿ ಇದೇ ತರದ್ದು ಸವಾಲುಗಳನ್ನು ಎದುರಿಸಿದ್ರು. ಆಗ ಆಪರೇಷನ್ ಕಮಲ ಆಗಿತ್ತು, ಇನ್ನೊಂದು ಮತ್ತೊಂದು ಪಕ್ಷವನ್ನು ಸಂಘಟನೆ ಮಾಡಬೇಕು, ಅಧಿಕಾರಕ್ಕೆ ತರಬೇಕು ಅಂತ. ಈಗ 2 ವರ್ಷ ಇದೆ. ಸಾಮಾನ್ಯವಾಗಿ ಒಂದು ಸರ್ಕಾರ ಅಧಿಕಾರದಲ್ಲಿದೆ ಅಂತಂದ್ರೆ ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನೋದೊಂದು ಇರುತ್ತೆ. ಬಟ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಇರುತ್ತೆ. ಈ ಕಡೆ ದಲಿತ ಮತ್ತೆ ಎಲ್ಲಾ ಜಾತಿಯವರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಸಿದ್ದರಾಮಯ್ಯನವ್ರ ಇಮೇಜು, DK ಶಿವಕುಮಾರ್ ಅವರ ಕಾರ್ಯ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಸವಾಲುಗಳಿದೆ ಅಂತ ಶಿವು ಅವ್ರಿಗೆ. ನಿತಿ 1972ರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಧುಮುಕಿದಂಥವರು ಹರಿಪ್ರಸಾದ್. ಸುದೀರ್ಘ ರಾಜಕಾರಣವನ್ನು ಮಾಡಿದಂಥವ್ರು. ಸುಮಾರು 55 ವರ್ಷಕ್ಕೂ ಹೆಚ್ಚು ಈಗಾಗಲೇ ಅವರ ರಾಜಕಾರಣ ಆಗಿದೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಜೊತೆ ಕೂಡ ಗುರುತಿಸ್ಕೊಂಡಂಥವ್ರು ಯುವ ನಾಯಕರಾಗಿ. ಸೊ ಅಂತಹ ನಾಯಕನಿಗೆ ಇಲ್ಲಿಯವರೆಗೆ ಅವರು ಯಾವುದೇ ಬೇರೆ ಬೇರೆ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಪಕ್ಷದಲ್ಲಿ ಸಂಘಟನೆಗಾಗಿ ಅವರು ಪದವಿಗಳನ್ನು ಪಡೆದಿದ್ದಾರೆ ಬಿಟ್ರೆ ಅಧಿಕಾರಕ್ಕಾಗಿ ಯಾವುದೇ ಪದವಿಗಳನ್ನು ಇಲ್ಲಿಯವರೆಗೆ ಪಡೆದಿಲ್ಲ. ಕೇಂದ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಸಮಿತಿಗಳ ಅಧ್ಯಕ್ಷರು, ಸದಸ್ಯರಾಗಿ ಅವರು ಕೆಲಸವನ್ನ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಕೂಡ ಅವರು ಕೆಲಸವನ್ನ ಮಾಡಿದಂಥವ್ರು. ಅಧಿಕಾರವನ್ನ ಅವರು ಹಿಂದೆ ಬೀಳಲಿಲ್ಲ. ಪಕ್ಷಕ್ಕಾಗಿ ಪಕ್ಷದ ನಿಷ್ಠೆಯನ್ನ ತೋರಿದಂಥವ್ರು, ಪಕ್ಷ ಸಂಘಟನೆಗಾಗಿ ಅಷ್ಟು ವರ್ಷಗಳ ಕಾಲ ರಾಜಕಾರಣವನ್ನ ಮಾಡಿದಂಥವ್ರು. ಸೊ ಈಗ ಅವರು ಈ ಬಾರಿ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಅವರು ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಹೈಕಮಾಂಡ್ ಮೇಲೆ ಇಟ್ಟಿದ್ರು. ಆದರೆ ಹೈಕಮಾಂಡ್ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಅವರಿಗೆ ಈಗ ಅದಕ್ಕಿಂತ ಮಹತ್ವರವಾದಂತಹ ಒಂದು KPCC ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ. ಹಿಂದೆ ಯಾರು ಆ ಅಧ್ಯಕ್ಷ ಸ್ಥಾನಕ್ಕೆ ಬರ್ತಾರೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬರ್ತಾರೆ, ಬೇರೆ ಯಾವುದೇ ಪಕ್ಷಗಳಿರ್ಬೋದು, ಆ ರಾಜ್ಯಾಧ್ಯಕ್ಷರಾದವರೇ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಗ್ತಾರೆ ಅನ್ನುವಂತ ಒಂದು ಪ್ರತೀತಿ ಕೂಡ ಇದೆ. ಅದು ಬಹುತೇಕವಾಗಿ ನಡೆದುಕೊಂಡು ಬಂದಿರುವಂತದ್ದು. ಪರಮೇಶ್ವರ್ ಅವರಿಗೆ ಎಲ್ಲೋ ಒಂದು ಕಡೆ ವಿಫಲ ಆದ್ರು. ಯಾಕೆಂದ್ರೆ ಅವರು ಸೋತ ಕಾರಣ ಅವ್ರಿಗೆ CM ಹುದ್ದೆ ಸಿಗಲಿಲ್ಲ. ಅವರು ಕೂಡ KPCC ಅಧ್ಯಕ್ಷರಾಗಿ ಸುಮಾರು 8.5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದಂಥವ್ರು. ಅವರನ್ನ ಹೊರತುಪಡಿಸಿ ಉಳಿದವರಿಗೆ ಬಹುತೇಕವಾಗಿ ಅವಕಾಶ ಸಿಕ್ಕಿದೆ. ಹಾಗಾಗಿ KPCC ಅಧ್ಯಕ್ಷರಾಗಿ ಈಗ ಹರಿಪ್ರಸಾದ್ ಅವರು ನೇಮಕ ಆಗಿರೋದ್ರಿಂದ ಮುಂದೆ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅವರನ್ನ CM ಆಗಿ ಕೂಡ ಬಿಂಬಿಸಬಹುದು. ಮುಂದೆ ಹೈಕಮಾಂಡ್ ಆ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಇತ್ತೀಚೆಗೆ ನೀವು ಹೇಳಿದಾಗೆ ಹೈಕಮಾಂಡ್ ಬಹಳ ಪ್ರಭಾವ ಆಗ್ತಾ ಇದೆ, ಬಹಳ ಸ್ಟ್ರಾಂಗ್ ಆಗ್ತಾ ಇದೆ. ಹಿಂದೆ ಏನಾಗ್ತಾ ಇತ್ತು, ಸ್ಥಳೀಯ ಮಟ್ಟದ ನಾಯಕರು ಬಹಳ ಪ್ರಭಾವಿಗಳಾಗಿದ್ದರಿಂದ ಅದಕ್ಕೆ ಹೈಕಮಾಂಡ್ ಕೂಡ ತಲೆಬಾಗಬೇಕಾಗಿತ್ತು. ಆದರೆ ಇವತ್ತು ಆ ರೀತಿ ಆಗಿಲ್ಲ. ಪ್ರಭಾವಿ ನಾಯಕರಿದ್ರು ಕೂಡ ಹೈಕಮಾಂಡ್ ತನ್ನ ನಿರ್ಧಾರ ಈ ರೀತಿಯಾಗಿರುತ್ತೆ ಅನ್ನುವಂಥ ಮೆಸೇಜ್ ಅನ್ನ ಬಹಳ ಸಿದ್ದರಾಮಯ್ಯನವರ ವಿಚಾರದಲ್ಲೇ
ತೋರಿಸಿದೆ. ಹಾಗಾಗಿ ಹರಿಪ್ರಸಾದ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹರಿಪ್ರಸಾದ್ ಅವ್ರಿಗೆ ಸುಲಭ ಇಲ್ಲ ಅವಕಾಶಗಳು, ಈಗ ಸವಾಲುಗಳು, ಸಾಕಷ್ಟು ಸವಾಲುಗಳಿದೆ. ಒಂದು ಕಡೆ ಸಿದ್ದರಾಮಯ್ಯ, DK ಶಿ ಇಬ್ಬರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಕರಾವಳಿ ಭಾಗದಲ್ಲಿ ತಮ್ಮದೇ ಸಮುದಾಯವನ್ನ, ಬಿಲ್ಲವ, ಈಡಿಗ, ದೀವರು ಸಮುದಾಯವನ್ನ ಅಲ್ಲಿ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಆ ಭಾಗದಲ್ಲಿ BJP ಬಹಳಷ್ಟು ಪ್ರಭಾವಿಯಾಗಿದೆ. ಅಲ್ಲಿ ಆ ಕೆಲಸವನ್ನ ಈಗ ಹರಿಪ್ರಸಾದ್ ಅವರು ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕಟ್ಟಿರುವಂತಹ ಅಹಿಂದ ಕಲ್ಪನೆ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಅದನ್ನ ಯಾವುದೇ ರೀತಿಯಾಗಿ ಒಡೆಯದಂತೆ ನೋಡ್ಕೊಳ್ಬೇಕಾಗತ್ತೆ. ಆ ಒಂದು ಸವಾಲು ಕೂಡ ಅವರ ಮುಂದೆ ಇದೆ. ಹಾಗೆ ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದು ಮತ್ತೆ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿದ್ದವರು ತಳಮಟ್ಟದಲ್ಲಿ ಅವರಿಗೆ ಕಾರ್ಯಕರ್ತರ ಒಂದು ಪರಿಚಯ ಇಲ್ಲ. ಅದನ್ನ ಈಗ ಅವರು ಮಾಡಬೇಕಾಗತ್ತೆ. ನಂತರ ಪ್ರತಿಪಕ್ಷಗಳ ವಿರುದ್ಧವಾಗಿ ಸಮರ್ಥವಾದಂಥ ಹೋರಾಟಗಳನ್ನು ಅವರು ರೂಪಿಸಬೇಕಾಗತ್ತೆ. ಮುಂದೆ 2028ಕ್ಕೆ ಅಧಿಕಾರಕ್ಕೆ ತರುವಲ್ಲಿ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರು ಕಿರಿಯರು ಎಲ್ಲರನ್ನ ಪಕ್ಷದಲ್ಲಿ ತೊಡಗಿಸಿಕೊಂಡು ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಗತ್ತೆ. ಬಹಳಷ್ಟು ಪ್ಲಸ್ ಅಂಶಗಳು ಕೂಡ ಇದೆ. ಹೈಕಮಾಂಡ್ ಮತ್ತೆ ತಳಮಟ್ಟದಲ್ಲಿ ನಾಯಕರು, ರಾಜ್ಯ ಮಟ್ಟದಲ್ಲಿ ನಾಯಕರೇನಿದ್ದಾರೆ ಅವರ ಜೊತೆ ಉತ್ತಮವಾದಂಥ ಸಂಬಂಧವನ್ನು ಹರಿಪ್ರಸಾದ್ ಅವರು ಹೊಂದ್ಕೊಂಡಿದ್ದಾರೆ. ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ವಿರೋಧವನ್ನು ಅವರು ಕಟ್ಕೊಂಡಿಲ್ಲ. ಅದರ ಜೊತೆಗೆ ಕರಾವಳಿ ಭಾಗದಲ್ಲಿ ಪ್ರಬಲವಾದಂಥ ಬಿಲ್ಲವ ಸಮುದಾಯದ ನಾಯಕರಾಗಿರೋದ್ರಿಂದ ಆ ಭಾಗದಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಸಮುದಾಯವನ್ನು ಸೆಳೆಯುವಂಥ ಶಕ್ತಿ, ಅಲ್ಲಿ ಹೆಚ್ಚಿನ ಸೀಟುಗಳನ್ನು ಗಳಿಸುವಂತಹ ಶಕ್ತಿ ಹರಿಪ್ರಸಾದ್ ಅವ್ರಿಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಯಾರು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ ಅಂಥವರನ್ನೇ ಹುಡುಕಿ ಪದಾಧಿಕಾರಿಗಳ ಸ್ಥಾನದಲ್ಲಿ ಅವರು ಕೂರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಹೈಕಮಾಂಡ್ನಲ್ಲಿ ಉತ್ತಮ ಸಂಬಂಧ ಇರೋದ್ರಿಂದ ಸಹಜವಾಗಿ ಹರಿಪ್ರಸಾದ್ ಅವರು ಏನು ಹೇಳ್ತಾರೆ ಅದನ್ನು ಚಾಚೂ ತಪ್ಪದೆ ಸೋನಿಯಾ ಗಾಂಧಿ ಅವರು ಕೂಡ ಕೇಳ್ತಾರೆ, ರಾಹುಲ್ ಗಾಂಧಿ ಅವರು ಕೂಡ ಕೇಳ್ತಾರೆ. ಅದು ಕೂಡ ಹರಿಪ್ರಸಾದ್ ಅವರಿಗೆ ಒಂದು ಲಾಭ ಆಗಲಿದೆ. ಮತ್ತೆ ರಾಜ್ಯ ನಾಯಕರು ಹಿರಿಯರಾಗಿರೋದ್ರಿಂದ ರಾಜ್ಯದ ನಾಯಕರು ಕೂಡ ಹರಿಪ್ರಸಾದ್ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಕೆಲವು ಸವಾಲುಗಳು ಕೂಡ ಇದೆ, ಅವರಿಗೆ ಅನುಕೂಲಗಳು ಕೂಡ ಇದೆ. ಅದನ್ನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ಪಕ್ಷವನ್ನ ಮುನ್ನಡೆಸ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.